ಸೂಪರ್ ಮಾರ್ಕೆಟ್ನಲ್ಲಿ ಮಹಿಳೆ ಮೇಲೆ ಹಲ್ಲೆ ಆಗಿದೆಯಂತೆ. ಗ್ರಾಹಕನಿಂದ ಮಹಿಳೆ ಮೇಲೆ ಹಿಗ್ಗಾಮುಗ್ಗ ಥಳಿತ ಆಗಿದೆಯಂತೆ. ತರಕಾರಿ ಖರೀದಿ ಮಾಡೋದಕ್ಕೆ ಮಹಿಳೆ ಬಂದಿದ್ರು, ಆಗ ನಡೆದಿರುವಂತಹ ಹಲ್ಲೆ ಇದು. ಎಲ್ಲಿ, ಯಾರಿಗೆ, ಹೇಗಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್. ತರಕಾರಿ ಖರೀದಿ ಮಾಡೋಕ್ಕೆ ಬಂದಿರೋ ಹೆಣ್ಮಗಳ ಹೆಸರು ಲಾವಣ್ಯ. ಕಿಶೋರ್ ಹಲ್ಲೆ ಮಾಡಿರೋ ವ್ಯಕ್ತಿ. ಸರ್ತಿ ಸಾಲಲ್ಲಿ ಬನ್ನಿ ಅಂದದಕ್ಕೆ ಹಲ್ಲೆ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸರಿಂದ ಈಗ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಲೆಟ್ಸ್ ಏನಾಗ್ತಿದೆ ಅಂತ ನೋಡೋಣ. ಬಲಭಾಗದಲ್ಲಿ CCTV ಟಾಪ್ ವ್ಯೂ ಅದು. ಓಕೆ, ಆಕೆ ತರಕಾರಿ ಖರೀದಿ ಮಾಡ್ತಿದ್ದಾರೆ. ಓ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ದಾರೆ, ಏನಾಯ್ತು? ಖಂಡಿತವಾಗ್ಲೂ ಏನೊಂದು ಸೆಪ್ಟೆಂಬರ್ 5ನೇ ತಾರೀಕು ಅಂದ್ರೆ ಇದೇ ತಿಂಗಳ ಸೆಪ್ಟೆಂಬರ್ 5ನೇ ತಾರೀಕು ಬೆಳಗಿನ ಜಾವ 8:30ಕ್ಕೆ ಏನೊಂದು ಕಿಶೋರ್ ವ್ಯಕ್ತಿ ಏನಿದಾನೆ ಅಂತ ಕೂಡ ಒಂದು ಶಾಪಿಂಗ್ ಮಾಲ್ ಸ್ಥಳದಲ್ಲಿ ಇರ್ತಕ್ಕಂಥ ಸೂಪರ್ ಮಾರ್ಕೆಟ್ ಹೋಗಿ ಒಂದು ತರಕಾರಿ ಹಾಗೂ ಇತರೆ ವಸ್ತುಗಳನ್ನ ಖರೀದಿಗೆ ಮುಂದಾಗಿದ್ದಾರೆ. ಅಲ್ಲೇ ಅಂದ್ರೆ ಸರತಿ ಸಾಲಿನಲ್ಲಿ ಇನ್ನೂ ಒಬ್ರು ಮಹಿಳೆ ಏನಿದ್ದಾರೆ ಅವರು ಕೂಡ ಬಂದು ಸಾಕಷ್ಟೊಂದು ಸಾಮಗ್ರಿಗಳನ್ನ ಪಡ್ಕೊಂಡು ಬಿಲ್ ಅನ್ನ ಹಾಕ್ಸ್ಕೊಂತ ಇರ್ತಾರೆ. ಈ ಏನೊಂದು ಸೂಪರ್ ಮಾರ್ಕೆಟ್ ಅದು ಮೈಕೋ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಲೈನ್ ಅಲ್ಲಿ ಬರಕ್ಕೆ ತಿಳಿಸ್ತಾರೆ ಕಿಶೋರ್ ಕುಮಾರ್ ಅನ್ನೋ ಲಾವಣ್ಯ ಅವರು. ಆದ್ರೆ ಅಂದ್ರೆ ನೀವೇನ್ ಹೇಳೋದು ಅನ್ನೋ ರೀತಿಯಲ್ಲಿ ಏನೋ ಒಂದು ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ ಅಂತ ಕೂಡ ವಿಡಿಯೋದಲ್ಲಿ ತಿಳಿಸ್ಬೇಕು. ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರ ಇಬ್ಬರಿಗೂ ಮಾತಿನ ಚಕಮುಕಿ ನಡೆದಿದೆ. ಚಕಮುಕಿ ನಡೆದಾದ್ಮೇಲೆ ಲೈನಲ್ಲೇ ಬರ್ಬೇಕು, ಎಲ್ಲರೂ ಲೈನಲ್ಲೇ ನಿಂತಿದ್ದಾರೆ ಅಂತ ಲಾವಣ್ಯ ಅವರು ಕೂಡ ಆ ಕಿಶೋರ್ ಕುಮಾರ್ಗೆ ಹೇಳಿರ್ತಕ್ಕಂಥ. ಅದಾದ ನಂತರ ಕಿಶೋರ್ ಕುಮಾರ್ ಏಕಾಏಕಿ ನೀವೇನ್ ಕೇಳೋದು ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕಿಶೋರನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಅಟ್ಟಿರ್ತಕ್ಕಂಥದ್ದು. ಹರೀಶ್, ಓಕೆ, ನೋಡಕ್ಕೆ ಅಂದ್ರೆ ಲೈನಲ್ಲಿ ಬನ್ನಿ ಕ್ಷುಲ್ಲಕ ಕಾರಣ ಅದು. ಬಟ್ ಆದ್ರೆ ಈ ತರ ಹೊಡಿತಾರ, ಅವ್ರು ಏನ್ ಕೆಲಸ ಮಾಡೋದು ಕಿಶೋರ್ ಅನ್ನೋರು? ಕಿಶೋರ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋಂತ ಬಿಟ್ರು ಅವ್ರು, ಅದಕ್ಕೆ ಕೇಳ್ತಿದ್ದೀನಿ. ಹೌದೌದು, ಅವ್ರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ. ಬಟ್ ಆತ ಇನ್ನೊಂದು ವರ್ಷ ಅಂದ್ರೆ ಪೊಲೀಸರ ಇನ್ನೊಂದು ಉನ್ನತ ಮೂಲ ಮಾಹಿತಿ ಪ್ರಕಾರ ಇವರಿಬ್ಬರ ನಡುವೆ ಒಂದು ಖರೀದಿ ವಸ್ತುಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಲೈನ್ ಅಲ್ಲಿ ಬರಕ್ ಹೇಳಿದಕ್ಕೆ ಮಾತ್ರ ಈ ಲೆವೆಲ್ ಹೊಡೆದ್ರೆ ಏನೋ ಮಾತಿನ ಚಕಮುಕಿ ನಡೆದಿದೆ ಇಬ್ಬರ ನಡುವೆ ಅನ್ನೋ ರೀತಿಯಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಹರೀಶ್, ಓಕೆ, ರೈಟ್, ಥ್ಯಾಂಕ್ ಯು ಮಂಜು ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ.